ಜೀವನದ ಉತ್ತರ ಸಿಕ್ಕರೆ ಬದುಕೇ ಬದಲಾಗುತ್ತದೆ ಅಂತ ನಾನು ಹೇಳಿದರೆ ನೀವು ನಂಬುತ್ತೀರಾ? ನಮಸ್ತೆ ಸ್ನೇಹಿತರೆ. ಒಂದು ಕಾಲದಲ್ಲಿ ಎಲ್ಲರೂ ಹೇಗೆ ಜೀವನ ಮಾಡುತ್ತಾರೋ ಅದೇ ರೀತಿಯಲ್ಲಿ ನಾನು ಕೂಡ ಜೀವನವನ್ನು ನಡೆಸುತ್ತಿದ್ದೆ. ಪೂಜೆ, ಪಾಠ, ದೇವಸ್ಥಾನ, ಹಬ್ಬ ಹರಿದಿನಗಳು ಇವೆಲ್ಲವೂ ನನ್ನ ಜೀವನದ ಭಾಗವಾಗಿದ್ದವು. ದೇವರನ್ನು ಹೊರಗೆ ಹುಡುಕುತ್ತಿದ್ದೆ. ಆದರೆ ಜೀವನ ನನ್ನನ್ನು ಒಂದು ಆಳವಾದ ಅನುಭವದ ಕಡೆಗೆ ಕರೆದೊಯ್ಯಿತು. ನಿಧಾನವಾಗಿ ನಾನು ನನ್ನೊಳಗೆ ನೋಡಲು ಆರಂಭಿಸಿದೆ. ಕೆಲ ಕ್ಷಣಗಳು ಮೌನದಲ್ಲಿ ಕುಳಿತುಕೊಳ್ಳಲು ಆರಂಭಿಸಿದೆ. ಆಗ ನನಗೆ ಅರಿವಾಯಿತು, ನಾನು ಹೊರಗಡೆ ಹುಡುಕುತ್ತಿದ್ದ ಶಾಂತಿ ನನ್ನೊಳಗೆ ಇದೆ. ಅದೇ ಆತ್ಮಜ್ಞಾನ. ಜೀವನದಲ್ಲಿ ಅತಿ ದೊಡ್ಡ ಪ್ರಶ್ನೆ ಯಾವುದು ಗೊತ್ತಾ? ನಾನು ಯಾರು? ನಾನು ಏಕೆ ಬದುಕುತ್ತಿದ್ದೇನೆ? ನಿಜವಾದ ಶಾಂತಿ ಎಲ್ಲಿದೆ? ಬಹಳ ವರ್ಷಗಳ ಕಾಲ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೊರಗೆ ಹುಡುಕುತ್ತಿದ್ದೆ. ಒಂದು ಸಮಯದಲ್ಲಿ ನಾನು ಎಲ್ಲರಂತೆ ಪೂಜೆ, ಪಾಠ, ವ್ರತ, ದೇವಸ್ಥಾನ ಇವೆಲ್ಲವನ್ನು ಮಾಡುತ್ತಿದ್ದೆ. ಏಕೆಂದರೆ ಇದರಿಂದ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಅನಿಸುತ್ತಿತ್ತು. ಆ ಸಮಯದಲ್ಲಿ ನಾನು ಮಾಡುತ್ತಿದ್ದು ತಪ್ಪು ಎಂದು ನನಗೆ ಎಂದಿಗೂ ಅನಿಸಲಿಲ್ಲ. ಆದರೆ ಜೀವನ ನನ್ನನ್ನು ಒಂದು ಆಳವಾದ ಅನುಭವದ ಕಡೆಗೆ ಕರೆದೊಯ್ಯಿತು. ನಿಧಾನವಾಗಿ ನಾನು ನನ್ನೊಳಗೆ ನೋಡಲು ಆರಂಭಿಸಿದೆ. ಕೆಲ ಕ್ಷಣಗಳು ಮೌನದಲ್ಲಿ ಕುಳಿತುಕೊಳ್ಳಲು ಆರಂಭಿಸಿದೆ. ಆಗ ನಾನು ವಿಚಿತ್ರ ಸಂಗತಿಯನ್ನು ಅನುಭವಿಸಿದೆ. ವಾಸ್ತವದಲ್ಲಿ ನಾನು ಹೊರಗಡೆ ಹುಡುಕುತ್ತಿದ್ದ ಶಾಂತಿ ನನ್ನೊಳಗೆ ಇದೆ ಅನಿಸಿತು. ಆ ಕ್ಷಣದಿಂದ ನನ್ನ ಜೀವನವನ್ನು ನೋಡುವ ದೃಷ್ಟಿಯೇ ಬದಲಾಯಿತು. ಏಕೆಂದರೆ ನಾನು ಹುಡುಕುತ್ತಿದ್ದ ಶಾಂತಿ ನನ್ನೊಳಗೆ ಸಿಗತೊಡಗಿತು. ಓಶೋರವರು ಒಂದು ಸುಂದರ ವಿಚಾರ ಹೇಳುತ್ತಾರೆ. ಮನುಷ್ಯನು ಹುಡುಕುತ್ತಿರುವುದು ಅವನೊಳಗೆ ಇದೆ, ಆದರೆ ಅವನ ಕಣ್ಣುಗಳು ಯಾವಾಗಲೂ ಹೊರಗೆ ನೋಡುತ್ತವೆ. ಸತ್ಯವೇ ದೇವರು, ಜಾಗೃತಿಯಲ್ಲಿಯೇ ದೇವರಿದ್ದಾರೆ. ಆ ದೈವಿಕತೆಯನ್ನು ಹೊರಗಡೆ ಹುಡುಕುವ ಅಗತ್ಯವಿಲ್ಲ. ಅದನ್ನು ನಮ್ಮೊಳಗೆ ಅನುಭವಿಸಬೇಕು. ಹೊರಗಿನ ಆಚರಣೆಗಳನ್ನು ನಾನು ಬಲವಂತವಾಗಿ ಬಿಡಲಿಲ್ಲ. ಅವು ಸಹಜವಾಗಿ ಒಂದೊಂದಾಗಿ ನನ್ನಿಂದ ದೂರವಾದವು. ಸ್ನೇಹಿತರೆ, ಒಂದು ಮರದಿಂದ ಒಣ ಎಲೆಗಳು ಸಮಯ ಬಂದಾಗ ತಾವಾಗಿಯೇ ಉದುರಿ ಬೀಳುವಂತೆ ನನ್ನ ಜೀವನದಲ್ಲೂ ಕೆಲವು ವಿಷಯಗಳು ಹಾಗೆಯೇ ದೂರವಾದವು. ನಾನು ಅವುಗಳನ್ನು ಕಿತ್ತಿ ಎಸೆದಿಲ್ಲ. ಅವೇ ತಮ್ಮ ಸಮಯ ಬಂದಾಗ ಬಿಟ್ಟು ಹೋದವು. ಆದ್ದರಿಂದ ನಾನು ಯಾರಿಗೂ ಇದನ್ನು ಮಾಡಿ ಅದನ್ನು ಬಿಡಿ ಎಂದು ಹೇಳುವುದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಆಧ್ಯಾತ್ಮ ಪಯಣ ವಿಭಿನ್ನ. ಇದು ಕೇವಲ ನನ್ನ ಜೀವನದಲ್ಲಿ ನಡೆದ ಅನುಭವ. ಸ್ನೇಹಿತರೆ, ನಾನು ಹೇಳಿದ ಮಾತನ್ನು ನೀವು ಒಪ್ಪಲೇಬೇಕು ಎಂದು ನಾನು ಹೇಳುತ್ತಿಲ್ಲ. ಆದರೆ ಇಂದು ಕೇವಲ 5 ನಿಮಿಷ ನಿಮ್ಮೊಳಗೆ ಮೌನವಾಗಿ ಕುಳಿತು ನೋಡಿ. ಬಹುಶಃ ನೀವು ವರ್ಷಗಳಿಂದ ಹುಡುಕುತ್ತಿದ್ದ ಉತ್ತರ ನಿಮ್ಮೊಳಗೆ ಕಂಡುಕೊಳ್ಳಬಹುದು. ನನ್ನ ಜೀವನದಲ್ಲಿ ಇದೇ ಅನುಭವ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ನಿಮ್ಮ ಅಭಿಪ್ರಾಯವೇನು? ದೇವರನ್ನು ನಾವು ಹುಡುಕಬೇಕಾ ಅಥವಾ ನಮ್ಮೊಳಗೆ ಅರಿಯಬೇಕಾ? ಸತ್ಯವೇ ದೇವರು, ದೇವರು ಸತ್ಯ ಅಲ್ಲ. ನಮಸ್ತೆ.